ಇವರಿಬ್ರು ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅನ್ಕೊಂಡ್ರೆ ಇದು ದಿನೇ ದಿನೇ ಬೆಳಿತಾನೆ ಹೋಗ್ತಿದೆ ಅಪ್ಪಯ್ಯ. ಯೋನಾಥ್ ಮಗಳೇ, ಅದು ಸ್ನೇಹ. ಸ್ನೇಹ, ಒಂದು ನಿಮಿಷ ಬಾರವ. ನಿನ್ ಜೊತೆ ಮಾತಾಡ್ಬೋದೇನವ? ಹೀಗೆಲ್ಲ ಕೇಳಿ ಮಾತಾಡೋದೇನು ಬೇಕಿಲ್ಲ. ಏನಿದ್ರು ನೀವು ನೇರವಾಗಿ ನಂಗೆ ಹೇಳ್ಬೋದು, ಹೇಳಿ. ಓ, ನಮ್ಮ ಬಂಗಾರ ಸಾನೆ ಬೇಜಾರು ಮಾಡ್ಕೊಂಡಿದ್ಲು. ಅವಳು ದುಡ್ಡನ್ನ ವಾಪಸ್ ಕೇಳಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿಲ್ಲವ. ಈಗ ನೀನು ದುಡ್ಡನ್ನ ತಗೊಂಡು ಹೋಗಿ ಕೊಟ್ಟಿಯಲ್ಲ ಸ್ನೇಹ, ಅದು ಈ ಸಮಸ್ಯೆನ ದೊಡ್ಡದು ಮಾಡತ್ತೆ ಅನ್ನೋ ಭಯ ನನಗೆ. ಅಷ್ಟು ದುಡ್ಡಿಗೆ ಎಷ್ಟು ಅಂತ ಬಡ್ಡಿ ಕಟ್ತೀಯ? ಅವ್ವನೇ ಬೇಡ ಅಂತ ಹೇಳ್ತಿದ್ದಾಳೆ. ಹೌದು ಮಗಳ, ನೀನು ಈ ವಿಷಯನ ಇಳಿಗೆ ಬಿಟ್ಬಿಡು. ಸುಮ್ಕೆ ಅತ್ತೆ ಸೊಸೆ ಜಿದ್ದಿಗೆ ಬಿದ್ದರೆ ಮನೆ ನೆಮ್ಮದಿಯಾಗಿರ್ತದ? ಅತ್ತೆ ಸೊಸೆ ಅನ್ನೋ ಸಂಬಂಧನ ನಾನು ಒಪ್ಪಿಲ್ಲ, ಅವರು ಒಪ್ಪಿಲ್ಲ ಅಲ್ವಾ? ಮೂರನೇ ಅವಳಾಗಿ ನಮ್ಮವ್ವ ಅವ್ರ ಹತ್ರ ತಗೊಂಡಿರೋ ಸಾಲನ ನಾನು ತೀರಿಸ್ಲೇಬೇಕು. ಬಂಗಾರನ್ ಥರ ಸಾನೆ ಸ್ವಾಭಿಮಾನ ಮಾಡ್ಕೊಂಡವಳ. ಅತ್ತೆ ಸೊಸೆ ನಡ್ಕೊಳ್ಳೋದು ಬೇರೆ ಥರ ಆದ್ರೂ ಉದ್ದೇಶ ಒಂದೇ ಥರ ಕಾಣ್ತದೆ. ಇಲ್ಲ ಸ್ನೇಹ, ಇಬ್ರು ಹೀಗೆ ಬಿಟ್ಕೊಡದೆ ಇದ್ರೆ ಹೇಗೆ? ಅದಕ್ಕೆ ಇದ್ರ ಬಗ್ಗೆ ಮಾತು ಬೇಡ ಪ್ಲೀಸ್. ನೀವು ಕೂಡ ದಯವಿಟ್ಟು ಈ ವಿಷಯದ ಬಗ್ಗೆ ನನ್ನ ಒತ್ತಾಯ ಮಾಡಬೇಡಿ. ಇಲ್ಲವ, ನಿನ್ಗೇನು ಅನಿಸ್ತೈತೋ ಅದನ್ನೇ ಮಾಡು. ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಹೇಳಿ. ನಮ್ಮ ಕಂಟಿ ಕೆಲಸ ಹುಡುಕ್ತಾವನೆ ಅಂತ ಹುಡುಗರು ಮಾತಾಡ್ತಿದ್ದಿದ್ದು ನನ್ನ ಕಿವಿಗೆ ಬಿತ್ತು. ಈ ವಿಷಯ ನಿನ್ಗೇನಾದರೂ ಗೊತ್ತಾಯ್ತೇನವ? ನನಗೂ ಈ ವಿಷಯ ಗೊತ್ತಾಯಿತು. ಅವರು ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ಕೊತಿದ್ದಾರೆ. ನಾನೇ ಅವ್ರಿಗೆ ಬ್ಯಾಂಕಲ್ಲಿ ಲೋನ್ ಕೊಡ್ಸೋಣ ಅಂತ ಇದ್ದೀನಿ. ಏನ, ನಮ್ಮ ಕಂಟಿಗೆ ಬ್ಯಾಂಕ್ನವರು ಸಾಲ ಕೊಡ್ತಾರ? ಹ್ಞೂ, ಅವ್ರು ಓದಿರೋದು ಕೃಷಿನೇ ಅಲ್ವಾ? ಆ ಸರ್ಟಿಫಿಕೇಟ್ ಆಧಾರದ ಮೇಲೆ ಬ್ಯಾಂಕ್ ಅವ್ರಿಗೆ ಕೃಷಿ ಸಾಲ ಕೊಡುತ್ತೆ. ಅದಕ್ಕೆ ಶ್ರೀ ಅವ್ರಿಗೆ ಆದಷ್ಟು ಬೇಗ ಅಪ್ಲೈ ಮಾಡೋಕ್ಕೆ ಹೇಳಬೇಕು. ಅಪ್ಪಯ್ಯ, ನೀವು ಮಾತ್ರೆ ತಗೊಳ್ಳೋ ಟೈಮ್ ಆಯಿತು. ನಾನು ಒಂದ್ಸಲ ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ಕೋತೀನಿ. ಅಯ್ಯೋ ಅಪ್ಪಯ್ಯ, ಅಣ್ಣ ಓದಿನ ವಿಷಯದಲ್ಲೂ ಸುಳ್ಳು ಹೇಳಿದ್ದಾನೆ. ಅದೇನಾದರೂ ಸ್ನೇಹನ್ ಗೊತ್ತಾದ್ರೆ ಅಷ್ಟೇ. ಒಂದು ನಿರ್ಧಾರ ತಗೋಬೇಕಾದ್ರೆ ಅದ್ರ ಸುತ್ತ ಎಲ್ಲನೂ ಸರಿಯಾಗಿರಬೇಕು. ನೀವು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅಂದಮೇಲೆ ಅದನ್ನ ಯಾಕೆ ಯಾವುದೋ ಸಾಲದಲ್ಲಿ ಶುರು ಮಾಡ್ತೀರಾ? ಕರೆಕ್ಟಾಗಿ ಬ್ಯಾಂಕಲ್ಲೇ ತಗೊಳ್ಳಿ. ಬ್ಯಾಂಕ್ನಾಗ? ಹ್ಞೂ, ನೀವು ಸಾಲ ತೀರಿಸ್ತೀನಿ ಅಂತ ನಿಮ್ಮ ಅಮ್ಮನ ಮುಂದೆ ಹೇಳಿದ್ರಲ್ಲ, ಅದು ನನಗೆ ಒಂದು ಸಣ್ಣ ಧೈರ್ಯ ಕೊಡ್ತು. ಹಾಗಂತ ನೀವು ನನ್ನ ಸಾಲ ತೀರಿಸಲೇಬೇಕು ಅಂತ ಏನಿಲ್ಲ. ಕೆಲಸ ಇಲ್ಲದೆ ನೀವು ಸಾಲ ಹೇಗೆ ತಾನೇ ತೀರ್ಸೋಕ್ಕಾಗತ್ತೆ? ಮೊದಲು ಕೆಲಸ ಮಾಡಿ, ಆಮೇಲೆ ಆ ದುಡ್ಡಿಂದ ಬ್ಯಾಂಕ್ ಸಾಲ ತೀರಿಸಿ. ಮಾತಿಗೆ ಏನಂತೆ 1000 ಮಾತಾಡ್ಬೋದು, ಮೊದಲು ಬುದ್ಧಿಗೆ ಕೆಲಸ ಕೊಡಬೇಕು. ನಿಮಗೆ ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ಇಷ್ಟ ಇದೆ ತಾನೆ? ಆದರೆ ನಂಗೆ ಬ್ಯಾಂಕ್ನಾಗ ಸಾಲ ಕೊಡ್ತಾರಾ? ಇದ್ಯಾಕೆ ಹೀಗೆ ಕೇಳ್ತಿದ್ದೀರಾ? ನಿಮ್ಮ ಸರ್ಟಿಫಿಕೇಟ್ಸ್ನೆಲ್ಲ ಬ್ಯಾಂಕ್ನಲ್ಲಿ ಇಡೋಣ, ಖಂಡಿತ ಕೊಡ್ತಾರೆ. ನಿಮಗೆ ಬೇರೆ ವ್ಯವಸಾಯ ಮಾಡಿ ಅನುಭವ ಇದೆ ತಾನೆ? ನಂಗೆ ಹಾಂ ಇದೆ. ಬ್ಯಾಂಕ್ನವರು ಸ್ವಂತ ಕೆಲಸ ಮಾಡೋರಿಗೆ ಎಜುಕೇಷನ್ ಆಧಾರದ ಮೇಲೆ ಲೋನ್ ಕೊಡ್ತಾರೆ. ನೀವು ಓದಿರೋದು ವ್ಯವಸಾಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಿಮ್ಮ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಮೇಲೆ ನಾವು ಸಾಲ ತಗೋಬೋದು. ಬನ್ನಿ ಹೊರಡೋಣ. ಅದು
ಏನು? ನಂಗೊಂದು ಚಿಕ್ಕ ಕೆಲಸ ಐತೆ. ಸರಿ, ಅದನ್ನ ಮುಗಿಸ್ಕೊಂಡೇ ಬನ್ನಿ. ನಾನು ಬ್ಯಾಂಕ್ ಹತ್ರ ಹೋಗಿ ಸ್ವಲ್ಪ ವಿಚಾರಿಸ್ತಿರ್ತೀನಿ. ಮತ್ತು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸು, ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್, ಜೆರಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ತಂದುಬಿಡಿ. ಈಗಲೂ ನಾನೇನೋ ದಿಟ ಹೇಳಿಲ್ಲ ಅಂದರೆ ಸಾನೇ ಕಷ್ಟ ಆಯ್ತದೆ. ಯೋ ಬಾ. ರಜೆ, ನಾನು ಒಳಗೆ ಬರೋಕ್ಕಿಲ್ಲ, ನೀನೇ ಹೋಗಿ ಬಾ. ಮೊನ್ನೆ ಕುಡಿದ ಮತ್ತಲ್ಲಿ ಏನೋ ಮಾತಾಡಿದ್ದೀನಲ್ಲ, ಮನೆಗೆ ಕರೆದಿರೋದು ಕ್ಯಾಕ್ರು ಸುಗಿಯೋಕ್ಕೆ ಇರಬೇಕು. ಮನೆ ಕರ್ಸಿ ಉಗಿಯಷ್ಟು ಮುಖ್ಯವಾದವನೇನಲ್ಲ ನೀನು ಬಂಗಾರಮ್ಮನವ್ರಿಗೆ. ಸುಮ್ಕೆ ಬಾ. ಏನು ಹಿಂಗನ್ಬಿಟ್ಟ ರಜೆ? ನಾನು ಅವರು ಬೀಗ್ರಿ ಇವಾಗ, ಗೊತ್ತಾ? ಛೇ, ಪುಟ್ಟವಂತವ ಬಡ್ಡಿ ವಸೂಲಿ ಮಾಡ್ತಾರೋ ವಿಷಯ ಅಪ್ಪಿತಪ್ಪಿ ಬಂಗಾರಮ್ಮನ ಕಿವಿಗೇನಾರ ಬಿದ್ಬಿಟ್ಟೈತಾ? ಏ, ನೀನು ಹೇಳ್ದಂಗೆ ಆಗಿದ್ದಿದ್ರೆ ಅವರೇ ಮನೆ ತವ ಬಂದು ಜಗಳ ಮಾಡಿರೋರು. ಬಂಗಾರಮ್ಮ ಫೋನ್ ಮಾಡಿ ನನ್ನ ತವ ಮಾತಾಡುವಾಗ ಅವ್ರ ದನಿನಾಗೆ ಮೊದಲ ತರ ಗೊತ್ತಿರ್ಲಿಲ್ಲ. ಮೊದ್ಲಾಗಿದ್ರೆ ನನ್ನ ಚೌಟಿಗೆ ಫೋನ್ ಮಾಡಿ ಮನ್ಸಾಗಿರೋದೆಲ್ಲ ಹೇಳಿರೋಳು. ಆದ್ರೆ ಈಗ ಅದಾಗಕ್ಕಿಲ್ವಲ್ಲ. ಆ ಲೆಕ್ಕದಾಗ ನೋಡಿದ್ರೆ ಬಂಗಾರಮ್ಮನ್ಗೆ ನನ್ ಬಿಟ್ರೆ ಬೇರೆ ಯಾರು ಫ್ರೆಂಡ್ಸೇ ಇಲ್ಲ. ನನ್ನಿಂದ ಏನೋ ಕೆಲಸ ಆಗ್ಬೇಕು ಅನ್ಸ್ತೈತೆ, ಅದಕ್ಕೆ ಕರ್ದೋಳೆ. ಕಾಳಿ ಆ ಮಾರಿನ ಬಗ್ಗೆ ಹೇಳ್ದಾಗಿಂದ ನಂಗೆ ಯಾಕೋ ದಿಗ್ಲಾಯ್ತೈತೆ. ಅಯ್ಯೋ, ಹಂಗೆಲ್ಲ ಏನು ಇರಕ್ಕಿಲ್ಲ. ನೀ ಸುಮ್ಕೆ ಅಯ್ಯೋ ದಿಗಲ್ ಬೀಳ್ಬೇಡಯ್ಯ, ನಾನಿದ್ದೀನಲ್ಲ ಬಾ. ಚೆನ್ನಿ, ಏ ನಾನಿದ್ದೀನಲ್ಲ ಬಾರಯ್ಯ. ಏ ಬಾರಯ್ಯ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ. ನಿಮಗೆ ಕಾಯ್ತಾ ಇದ್ದೆ. ನಮಗೆ ಕಾಯ್ತಾ ಇದ್ರ ಮೋರೆ? ನಾನು ಹೇಳ್ದೆ ರಾಜಿಗೆ ಬೇಗ ಹೋಗೋಣಮ್ಮ ಅಂತ, ಅವಳೇ ತಡ ಮಾಡ್ಬಿಟ್ಲು. ನೋಡ್ದಾ, ಕಾಯ್ತಾವ್ರೆ ಅಮ್ಮವ್ರು. ಆಯ್ತಾಯ್ತು, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಇವ್ನು ಕೂತ್ಕೊಳ್ಳಿ, ನಂಗೆ ಪರವಾಗಿಲ್ಲ. ಹಾ ಹೇಳಿ ಅಮ್ಮವ್ರೆ, ನನ್ನಿಂದ ಏನು ಸಹಾಯ ಆಗ್ಬೇಕಿತ್ತು? ಅಂದ್ರೆ ಸಣ್ಣ ಅಳಿಲ್ ಸೇವೆ ಅಂತಾರಲ್ಲ ಹಂಗೆ. ರಾಜವ, ಪುಟ್ಟಕ್ಕಂತವ ಹೋಗಿ ಬಡ್ಡಿ ವಸೂಲಿ ಮಾಡಿದ್ರಲ್ಲ, ಅದನ್ನ ಮಾಡಿ ಅಂತ ನಾನು ಯೋನಾನ ನಿಮ್ಗೆ ಹೇಳಿದ್ನ. ರಾಜೆ, ಸದ್ಯ ನನಗೂ ಕರೀಲಿಲ್ಲ. ಅಮ್ಮವ್ರೆ, ಅದು ನೀವು ಹೇಳಲಿಲ್ಲ. ಆದರೂ ಅಮ್ಮೋರೆ, ನಾನು ಹೇಳ್ದೆ ಅಮ್ಮೋರೆ ಇದೆಲ್ಲ ಬೇಡ ಕಣಮ್ಮಿ ಅಂತ, ಕೇಳಲಿಲ್ಲ. ನೋಡ್ದೆ ಈಗ ಅಮ್ಮೋರು. ನಾನು ಹೇಳಿದ್ನಾ? ಇಲ್ಲ ಅಮ್ಮವ್ರೆ. ಹಂಗಾರೆ ಪುಟ್ಟಕ್ಕಂತವ ಬಡ್ಡಿ ವಸೂಲಿ ಮಾಡ್ಕೊಂಡು ಬಂದ್ರಲ್ಲ, ಆ ದುಡ್ಡು ಯಾರ್ದು? ಪುಟ್ಟಕ್ಕನ ಬಡ್ಡಿನ ನೀನೇ ಕಟ್ತಿದ್ದೀನಿ ಅಂತಲ್ವೇ ಅವತ್ತು ನೀನು ಹಂಗೆ ಹೇಳಿದ್ದು? ಹಂಗಾರ ದುಡ್ಡು ನಿಂದೆಯ ಅಲ್ವೇ? ಪುಟ್ಟಕ್ಕ ದುಡ್ಡಿಲ್ದೆ ಅಲ್ಲಿ ಇಲ್ಲಿ ಕೇಳ್ಕೊಂಡು ಅಲಿತಾ ಇದ್ದಿದ್ದು ನೋಡಿ ಪಾಪ ಅಂತ ಇವರೇ ಯಾಕೆ ಕೊಟ್ಟಿದ್ದು? ಹ್ಞೂ ಅಲ್ವೇನಯ್ಯ?
ಅದಾದ್ಮ್ಯಾಕೆ ಪುಟ್ಟಕ್ಕಂತವ ಬಡ್ಡಿ ವಸೂಲಿ ಮಾಡೋದು ಬ್ಯಾಡ ಅಂತ ನಾನು ನಿಮ್ಗೆ ಹೇಳಿಲ್ವಾ? ಏಯ್ ಹೇಳಿಲ್ವಾ ಅಂದೆ? ಹೇಳಿದ್ರಿ. ಅದನ್ನ ವಸಿ ಜ್ವಾರಾಗಿ ಇಲ್ಲಿ ನಿಂತಿರೋರ್ಗೂ ಕೇಳಂಗ್ ಹೇಳು. ಹೇಳಿದ್ರಿ ಅಮ್ಮವ್ರೆ. ಈಗ ಇನ್ನೊಂದು ಕಿತ ಹೇಳ್ತೀವಿ, ನೀನು ಪುಟ್ಟಕ್ಕಂತವ ಬಡ್ಡಿ ವಸೂಲಿ ಮಾಡೋದು ಬ್ಯಾಡ. ಇಲ್ಲ ಮೋರೆ, ಅವಳು ತವ ಬಡ್ಡಿ ವಸೂಲಿ ಮಾಡ್ಬೇಕು, ಆಗ್ಲೂ ಅವಳು ದಿಮಾಕ್ ಇಳಿಯೋದು. ಇಲ್ಲ ಅಂದ್ರೆ ಬೇರೆ ರುಂಡಾಗೆ. ಇವ್ರ ಮನೇಲಿ ಇದೆಯಾ ಅಂತ ಏನೇನೋ ಮಾತಾಡ್ಬೋದು ಅಂತ ಅನ್ಕೋಬೇಡ. ಅವ್ವನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಏನೇ ಮಾಡ್ತೀಯ? ರಾಜವ, ನೀನ್ ಇಲ್ಲಿಗೆ ಬಂದಿರೋದು ನಂತವ ಮಾತಾಡಕ್ಕೆ. ಯಾರ್ಯಾರ್ತವನ ಮಾತಾಡೋ ಅವಶ್ಯಕತೆ ಇಲ್ಲ. ಅಮ್ಮವ್ರೆ, ನೀವು ಕೊಟ್ಟಿರೋದು 15 ರೂಪಾಯಿನೋ 15,000ನೋ ಅಲ್ಲ, 15 ಲಕ್ಷ. ಬಡ್ಡಿ ವಸೂಲಿ ಬೇಡ ಅಂದ್ರೆ ಹೆಂಗೆ? ಇನ್ ಮುಂದಕ್ಕೆ ಪುಟ್ಟಕ್ಕಂತವ ಬಡ್ಡಿ ವಸೂಲಿನ ನಮ್ ಕಡೆಯವರೇ ಮಾಡ್ತಾರೆ. ಅಮ್ಮವ್ರೆ, ಬಡ್ಡಿ ವಸೂಲಿ ಮಾಡೋದೇನೋ ಸರಿ, ಆದ್ರೆ ನೀವೇ ದುಡ್ಡು ಕೊಟ್ಟು ನೀವೇ ಅವಳ ಮನೆ ತಕ್ಕ ಹೋಗ್ಬೇಕು, ಅದು ಸರಿ ಇರಕ್ಕಿಲ್ಲ ಅಲ್ವೇ? ಈಟ್ ದಿನದ ಗಂಟ ನಮ್ ಎಲ್ಲ ವ್ಯವಹಾರನುವೆ ಬಡ್ಡಿ ವಸೂಲಿ ಕೆಲ್ಸನುವೆ ನನ್ನ ಮಗನೇನ್ ಮಾಡ್ಕತ್ತಿದ್ದ. ಮುಂದಕ್ಕೆ ಅವರೇ ಬಡ್ಡಿ ವಸೂಲಿ ಮಾಡ್ತಾರೆ ಬಿಡಿ. ಒಂದ್ ಥರದಲ್ಲಿ ನಿಮ್ ಮಗನೇ ಪುಟ್ಟಕ್ಕಂತವ ಬಡ್ಡಿ ವಸೂಲಿಗೆ ಹೋದ್ರೆ ಮರ್ಯಾದೆ ಗಂಜಿನಾದ್ರೂ ಅವಳು ಕೊಡ್ಲೇಬೇಕಲ್ವೇ? ಇಲ್ಲ, ಇನ್ ಮುಂದೆ ಬಡ್ಡಿ ವ್ಯವಹಾರನೆಲ್ಲ ನನ್ನ ಮಗ ನೋಡ್ಕೊಳಕ್ಕಿಲ್ವಂತೆ. ಮತ್ತಿನ್ಯಾರು ಮಾಡ್ತಾರಮ್ಮವ್ರೆ? ನಿಮ್ ಮಗನಿಗೆ ಬಡ್ಡಿ ವಸೂಲಿ ಮಾಡೋ ತಾಕತ್ತು ಇನ್ಯಾರ್ಗೈತೆ? ಮಾರ, ಇರ್ಲಿ ಇರ್ಲಿ. ಅವರೇ, ನಾನು ಮಾಡಿದ ತಪ್ಪನ್ನ ಮರೆತು
ಮತ್ತೆ ನನ್ನ ನಂಬಿ ಕರೆಸಿದ್ದಕ್ಕೆ ಇಲ್ಲ ಮಾರ, ನಾನು ಮರ್ತಿಲ್ಲ. ಆದರೆ ಇನ್ನು ಮುಂದಕ್ಕೆ ನೀನು ತ್ಯಾಪ್ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ನಿನ್ನ ಮತ್ತೆ ಕರ್ಸಿವಿ. ಜ್ಞಾಪ್ತಿ ಮಾಡಿಕ, ಬಾಕಿ ಕೆಲಸ ಸ್ಯಾನೆ ಉಳ್ಕೊಂಡದೆ. ಹಂಗೆ ಆಗಬೇಕಾಗಿರೋ ದೊಡ್ಡ ದೊಡ್ಡ ಕೆಲಸ ನಿನ್ನ ಕಾಯ್ಕೊಂಡದೆ. ಎಲ್ಲನೂ ಸರಿಯಾಗಿ ನೋಡ್ಕೊಂಡು ಮಾಡು. ಆಯ್ತವ, ನೀವೇನು ಹೇಳಿದ್ರು ಮಾಡ್ತೀನಿ. ಅವ ಇವನು ಮಾಡಿದ ಕೆಲಸ ಗೊತ್ತಿದ್ರುವೆ ಮತ್ತೆ ಯಾಕವ ಅವನನ್ನು ನಂಬ್ತಿದ್ಯಾ? ಬೇಡವ. ನಮ್ಮ ವ್ಯವಹಾರಕ್ಕೂ ನಿಂಗೂ ಸಂಬಂಧ ಇಲ್ಲ ಅಂತ ಹೇಳಿದ್ಮ್ಯಾಕೆ ಈ ಈಸಿಯದ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಅವ ಇವನ್ ಬೇಡ ಕಣವ. ದೊರೆ, ನಾನು ಮೊದಲಿನ ಥರ ಇಲ್ಲ ದೊರೆ, ಬದಲಾಗಿದ್ದೀನಿ. ಅವ್ವ ಹೇಳ್ದಂಗೆ ಸರಿಯಾಗಿ ನಡ್ಕೊಂಡು ಸರಿ, ಇಲ್ಲ ಅಂದರೆ ಗೊತ್ತಲ್ಲ. ಇಲ್ಲ ದೊರೆ, ಈ ಸಲ ನನ್ನಿಂದ ತಪ್ಪಾಗಲ್ಲ. ಬರ್ತೀನಮ್ಮವ್ರೆ. ಹೋಗಲೇ, ನಿನಗೆ ಕಿಸ್ಯಕ್ಕಾಗಿಲ್ಲ ಅಂತಲೇ ನಿನ್ನವ ನನ್ನ ಕರೆಸೋರೆ. ನೋಡ್ತಿರೋ ಇನ್ನು ಮ್ಯಾಗ ಹೆಂಗೆ ಆಟ ಶುರು ಮಾಡ್ತೀನಿ ಅಂತ. ಅವ್ವ ನೋಡಿದ್ರೆ ಮತ್ತೆ ಅವನ್ನ ಮನೆ ಒಳಗೆ ಕರ್ಕೊಂಡವಳೆ. ಯಾವತ್ತಿದ್ರೂ ಅವನು ವಿಷಯಕ್ಕೂ ಆವೇಯ. ಅವನಿಂದ ನಮ್ಗೇನೋ ತೊಂದರೆ ಬರೋಕ್ಕಿಂತ ಮುಂಚೆ ನಾವೇ ಮಾಡಬೇಕು. ಅದಕ್ಕೆ ಹೊಸ ಟೈಮ್ ಆದರೂ ಐತೆ ಕಣಣ್ಣ. ಆದರೆ ಅತ್ತಿಗೆ ಸರ್ಟಿಫಿಕೇಟ್ ಕೇಳಿದ್ರು ಅಂದಲ್ಲ, ಅದಕ್ಕೇನು ಮಾಡ್ತೀಯಾ? ಹೌದು ಕಣ್ರಲ್ಲ, ಅವಳ್ತ ದಿಟ ಹೇಳುಮ ಅನ್ಕೊಂಡ್ರೆ ನಾಲ್ಗೆ ಸಿಗಾಕೊಂಡಂಗೆ ಆಯ್ತದೆ. ಹೇಳ್ದೆ ಬಿಟ್ಟಿದ್ಕೆ ಇಲ್ಲಿ ತನಕ ಬಂದೈತೆ. ಏನಿಲ್ಲ ಮಾಡೋದು? ಅಣ್ಣ, ನೀನೇನು ಮಂಡೆ ವೆಚ್ಚ ಮಾಡಬೇಡ. ಸರ್ಟಿಫಿಕೇಟ್ ಅಲ್ವಾ, ಇನ್ನೊಂದು ಗಂಟೆಯಲ್ಲಿ ರೆಡಿ ಆಗ್ತದೆ. ಲೇ ಅಲ್ಲ, ಅದು ಅಣ್ಣ ಅದೇ ಕರೆಕ್ಟು ಕಣಣ್ಣ. ನಿನ್ನ ಹೆಸ್ರಾಗ ಒಂದು ಸರ್ಟಿಫಿಕೇಟು, ಕಾಲೇಜ್ ಅದು ಇದು ಮಾಡಿಸ್ಬಿಡುಮ್ಮ. ಆ ಬ್ಯಾಂಕ್ ಮ್ಯಾನೇಜರ್ನು ಅಡ್ಜಸ್ಟ್ ಮಾಡ್ಕೊಂಡು ಅತ್ತಿಗೆ ಮುಂದೆ ಏನು ತೊಂದರೆ ಆಗದಿದ್ದಂಗೆ ನೋಡ್ಕೊಳಮ್ಮ. ಏನಂತೆ ಹುಲಿ? ಹೌದೌದು, ಕರೆಕ್ಟು. ಲೇ, ನಾನು ನೋಡ್ತಾ ದಿಟ ಹೇಳಮ್ಮ ಅನ್ಕೊಂಡ್ರೆ ನೀವು ಮತ್ತೆ ಗಾಡಿನ ಹಳ್ಳಕ್ ಬಿಡೋ ಐಡಿಯಾನ ಹೇಳ್ಕೊಡ್ತಿದ್ರಲ್ಲ. ಈಗ ಗಾಡಿ ಆಕ್ಸಿಡೆಂಟಿಂದ ಬಚಾವಾಗೋದು ಮುಖ್ಯ. ಆಮೇಲೆ ದಿಟ ಹೇಳೋದ್ರ ಬಗ್ಗೆ ಯೋಚನೆ ಮಾಡೋಮ್ಮ. ಏ ಹುಲಿ, ಆ ಬ್ಯಾಂಕ್ ಮ್ಯಾನೇಜರ್ ಹೆಸರೇನಿಲ್ಲ? ಸುಬ್ರಹ್ಮಣ್ಯ. ಕ್ವಾರ್ಟರ್ ಸುಬ್ರಹ್ಮಣ್ಯ. ಕೊಟ್ಟೂರು ಸುಬ್ರಹ್ಮಣ್ಯ. ಓ, ಕೊಟ್ಟೂರು ಇರೋಣ ಅವನಿಗೆ. ಹಲೋ ಸುಬ್ಬಣ್ಣ, ನಾನು ಮುಂಗುಸಿ ಮಾತಾಡ್ತಿರೋದು. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು.
ಆಯ್ತಣ್ಣ ಮಾಡ್ಕೊಡ್ತೀವಿ ಬನ್ನಿ. ಹಾಂ ಬೋರ್ಡ್ ಗ್ಲಾಸು ಬೇಡ ಅಣ್ಣ, ಎಲ್ಲ ಸರಿ ಆಯ್ತದೆ. ನೀನು ಸರ್ಟಿಫಿಕೇಟ್ ತಗೊಂಡೋಗಿ ಎಲ್ಲ ಮುಗಿಸ್ಕೊಂಡು ಬಾ. ಅತ್ತಿಗೆಗೆ ನಿನ್ನ ಮೇಕೆ ಪಿರುತಿ ಇನ್ನೂ ಜಾಸ್ತಿ ಆಯ್ತದೆ. ನಂಗೆ ಯಾಕೋ ಇದು ಸರಿ ಕಾಣಿಸ್ತಲ್ಲ ಕಂಡ್ರಲ್ಲ. ಆಗಿದ್ದಾಗಲಿ ನಾನು ಮೆಸ್ತಾಗ ಹೋಗಿ ದಿಟ್ಟ ಹೇಳ್ಬಿಡ್ತೀನಿ. ಅಣ್ಣ, ಅತ್ತಿಗೆ ನನ್ನ ಕೋಪ ಮಾಡ್ಕೊಂಡು ಬಿಟ್ಟೋದ್ರೆ ಏನಣ್ಣ ಮಾಡ್ತೀಯಾ? ಸುಳ್ಳು ಹೇಳಿ ಅವಳು ಮುಗ್ದಲ್ಲಿ ಮೂಡೋ ನಗುಗಿಂತ ದಿಟ್ಟ ಹೇಳಿ ಅವಳ ಕೈಯಲ್ಲಿ ಬೈಸ್ಕೊಳೋದೇ ಅವಶ್ಯ ಅನಿಸ್ತೈತೆ.